ಹಾಯ್ ಫ್ರೆಂಡ್ಸ್, ಪಾನಿಪುರಿ, ಗೋಬಿ ಮಂಚೂರಿ, ಸಮೋಸ ಅಂದರೆ ಸಾಕು ಎಲ್ಲರ ಬಾಯಲ್ಲೂ ನೀರು ಬರುತ್ತೆ. ಹೆಣ್ಮಕ್ಳಿಗಂತೂ ಇವೆಲ್ಲ ಪಂಚಪ್ರಾಣ. ಈ ಚಾಟ್ ಹೆಸರು ಕೇಳಿದ್ರೆ ಸಾಕು ಪ್ರಾಣನೇ ಬಿಡ್ತಾರೆ. ಆದರೆ ಈ ಚಾಟ್ಸ್ ಎಲ್ಲ ಎಲ್ಲಿಂದ ಬಂದವು, ಯಾರು ಕಂಡುಹಿಡಿದ್ರು, ಈ ಎಲ್ಲ ಮಾಹಿತಿನ ನಾನಿವತ್ತು ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಾವಿರದ 1975ರಲ್ಲಿ ಚೀನಿ ಮೂಲದ ನೆಲ್ಸನ್ ವಾಂಗ್ ಅನ್ನೋರು ಮುಂಬೈನಲ್ಲಿರುವ ಕ್ರಿಕೆಟ್ ಕ್ಲಬ್ನಲ್ಲಿ ಕುಕ್ ಆಗಿ ಕೆಲಸ ಮಾಡ್ತಿರ್ತಾರೆ. ಇವರು ತುಂಬ ರುಚಿಕರವಾದ ಚಾಟ್ಸ್ಗಳನ್ನ, ತಿಂಡಿಗಳನ್ನ ತಯಾರು ಮಾಡ್ತಿರ್ತಾರೆ. ಅಲ್ಲಿಗೆ ಬರೋ ಕಸ್ಟಮರ್ಸು ಎಷ್ಟು ಅಂತ ಇದನ್ನೇ ತಿಂತಾರೆ ಹೇಳಿ. ಕೆಲವರು ರೆಗ್ಯುಲರ್ ಕಸ್ಟಮರ್ಸು ಏನಾದರೂ ವಸ್ತರ ಚಾಟ್ ಮಾಡೋಕ್ಕೆ ಹೇಳ್ತಾರೆ. ಇದರಿಂದ ವಾಂಗ್ ಏನು ವಸ್ತರ ಮಾಡೋದು ಅಂತ ಯೋಚನೆ ಮಾಡಿ ಕೊನೆಗೆ ಭಾರತ ಮೂಲದ ಪದಾರ್ಥಗಳಾದ ಈರುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿಕಾಯಿಗಳಿಂದ ಪ್ರಾರಂಭ ಮಾಡ್ತಾನೆ. ಆದರೆ ಈ ಖಾದ್ಯಕ್ಕೆ ಸ್ವಲ್ಪ ವಿಭಿನ್ನ ರುಚಿ ಇರಲಿ ಅಂತೇಳಿ ಮಸಾಲ ಬದಲು ಸೋಯಾ ಸಾಸ್ನ ಉಪಯೋಗ ಮಾಡ್ತಾನೆ. ಇದರಲ್ಲಿ ಚಿಕನ್ ಮಿಶ್ರ ಮಾಡಿ ಹೊಸ ಚಾಟ್ನ ತಯಾರು ಮಾಡ್ತಾನೆ. ಆ್ಯಕ್ಚುಲಿ ಮೊದಲು ಕಂಡುಹಿಡಿದಿದ್ದು ಚಿಕನ್ ಮಂಚೂರಿ. ಆಮೇಲೆ ಸಸ್ಯಪ್ರಿಯರಿಗಾಗಿ ಚಿಕನ್ ಬದಲು ಹೂಕೋಸು ಹಾಕಿ ಗೋಬಿ ಮಂಚೂರಿ ಅಂತ ಮಾಡಲಾಯಿತು. ಮುಂದೆ ಇದೇ ತುಂಬ ಜನಪ್ರಿಯ ಆಯಿತು. ಮೊದಲು ಈ ಚಾಟ್ಸ್ಗೆ ಗೋಬಿ ಮಂಚೂರಿಯನ್ ಅಂತ ಕರೆಯಲಾಗ್ತಿತ್ತು. ಮಂಚೂರಿಯನ್ ಅಂದರೆ ಸ್ಥಳೀಯ ನಿವಾಸಿ ಎಂದರ್ಥ. ಈಗ ಅದು ಎಲ್ಲರ ಬಾಯಲ್ಲೂ ಗೋಬಿ ಮಂಚೂರಿ ಆಗಿದೆ. ಪಾನಿಪುರಿ ನೂರಾರು ವರ್ಷಗಳ ಹಿಂದೆ ಭಾರತದ ಮಗಧ ಅಂದರೆ ಈಗಿನ ಬಿಹಾರ್ನಲ್ಲಿ ಆವಿಷ್ಕಾರಗೊಂಡಿದೆ ಅಂತ ಹೇಳಲಾಗ್ತಿದೆ. ಆದರೆ ದುರಾದೃಷ್ಟವಶಾತ್ ಪಾನಿಪುರಿ ಕಂಡುಹಿಡಿದವರು ಯಾರು ಅಂತ ಇದುವರೆಗೂ ಗೊತ್ತಾಗಿಲ್ಲ. ಆದರೆ ನಮ್ಮ ಪುರಾಣಗಳ ಪ್ರಕಾರ ಮಹಾಭಾರತದ ಕಾಲದಲ್ಲಿ ಕಂಡುಹಿಡಿಯಲಾಗಿದೆ ಅಂತ ಹೇಳ್ತಾರೆ. ಪಾಂಡವರು ವನವಾಸದಲ್ಲಿದ್ದಾಗ ಹೊಸದಾಗಿ ಮದುವೆಯಾದ ದ್ರೌಪದಿಯನ್ನ ಅತ್ತೆ ಕುಂತಿ ತನ್ನ ಸೊಸೆಯನ್ನು ಪರೀಕ್ಷೆ ಮಾಡಬೇಕಂತ ದ್ರೌಪದಿಗೆ ಆಲೂಗಡ್ಡೆ ಮತ್ತು ಗೋಧಿ ಹಿಟ್ಟನ್ನು ಏನಾದರೂ ಖಾದ್ಯ ಮಾಡು ಅಂತ ಕೊಡ್ತಾಳೆ. ಆಗಲೇ ನೋಡಿ ನಮ್ಮ ಹೆಣ್ಮಕ್ಕಳ ಫೇವ್ರೆಟ್ ಪಾನಿಪುರಿ ತಯಾರಾಗಿದ್ದು. ದ್ರೌಪದಿಯ ಈ ಜಾಣ್ಮೆಗೆ ಕುಂತಿ ಮೆಚ್ಕೊಳ್ತಾಳೆ. ಈಗ ಅವೇ ಕಚೋರಿ, ದಾಹಿಪುರಿ, ಮಸಾಲ ಪೂರಿಯಾಗಿ ನಮ್ಮೆಲ್ಲರ ಬಾಯಿ ಸೇರ್ತಾ ಇವೆ. ಸಮೋಸ ಇದು 9ನೇ ಶತಮಾನದ ಮೊದಲ ಬಾರಿಗೆ ಏಷ್ಯಾದಲ್ಲಿ ಕಂಡುಬಂದಿತು. ಪರ್ಷಿಯನ್ ಕವಿ ಇಶಾಕ್ ಅಲ್ ಮಾವಸಿ ತನ್ನ ಕವಿತೆಯಲ್ಲಿ ಇದರ ಬಗ್ಗೆ ಹೊಗಳಿ ಬರೆದಿದ್ದಾನೆ. ಇದರ ಮೊದಲ ಹೆಸರು ಸನ್ ಬುಸಾಜ್ ಎಂದು ಹೇಳಲಾಗ್ತಿದೆ. ಪರ್ಷಿಯನ್ ಸನ್ ಬೋಗಸ್ನಿಂದ ಹುಟ್ಟಿದ್ದು. ಮುಂದೆ ಇದನ್ನು 14ನೇ ಶತಮಾನದಲ್ಲಿ ಏಷ್ಯಾದ ವ್ಯಾಪಾರಿಗಳು ಭಾರತಕ್ಕೆ ಪರಿಚಯಿಸಿದರು. ಆಗಿನ ದೆಹಲಿ ಸುಲ್ತಾನರು ಮಾಂಸ, ತುಪ್ಪ, ಈರುಳ್ಳಿಗಳಿಂದ ತಯಾರಿಸಿದ ಸಮೋಸವನ್ನು ಸವಿಯುತ್ತಿದ್ದರು. ಮುಂದೆ ಇದು ಸಸ್ಯಪ್ರಿಯರಿಗಾಗಿ ಮಾಂಸದ ಬದಲು ಆಲೂಗಡ್ಡೆ ಮಿಶ್ರಿತ ಸಮೋಸ ಆಗಿ ತಯಾರಾಯಿತು. ಇಷ್ಟು ಫ್ರೆಂಡ್ಸ್ ಇವತ್ತಿನ ಚಾಟ್ಸ್ನ ಬಗ್ಗೆ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.